ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪೂರ್ಣಿಮಾ ನಿಖಿಲ್ ಡೈಲಿ ವ್ಲಾಗ್ಸ್ಗೆ ಸ್ವಾಗತ. ಬನ್ನಿ, ಇವತ್ತು ಮೀನುಳಿ ಸಾಂಬಾರು ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ. ತುಂಬ ರುಚಿಯಾಗಿರುತ್ತೆ. ಒಮ್ಮೆ ನೀವು ಸಹ ರೆಸಿಪಿ ನೋಡಿ ಟ್ರೈ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮುಖಾಂತರ ತಿಳಿಸ್ಕೊಡ್ಬೇಕು ಅಂತ ಕೇಳ್ಕೊಳ್ತೀನಿ. ಬನ್ನಿ, ಹೇಗೆ ಫಿಶ್ ಸಾಂಬಾರು ಮಾಡೋಕ್ಕೆ ಮುಂಚೆ ಯಾವ ರೀತಿ ನಾವು ಪ್ರಿಪ್ರೇಷನ್ ಮಾಡ್ಕೋಬೇಕು ಅನ್ನೋದನ್ನ ಫಸ್ಟ್ ತಿಳ್ಕೊಳ್ಳೋಣ. ಒಂದು ಪಾತ್ರೆಗೆ ಫಿಶ್ ಹಾಕ್ಕೊಂಡು ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕ್ಕೊಂಡು ನೀಟಾಗಿ ವಾಶ್ ಮಾಡಬೇಕು. ಏನಿಲ್ಲ ಅಂದರೂ ಒಂದು 5 to 6 ಟೈಮ್ಸ್ ಆದರೂ ವಾಶ್ ಮಾಡಿಕೊಂಡ್ರೆ ಸ್ಮೆಲ್ಲಿಯಾಗಿರಲ್ಲ, ಚೆನ್ನಾಗಿರುತ್ತೆ. ಸಾಂಬಾರು ಸಹ ಚೆನ್ನಾಗಾಗುತ್ತೆ. ನಾವು ವಾಶ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೋಡಿ, ನೀಟಾಗಿ ವಾಶ್ ಮಾಡಾದಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಚಿಲ್ಲಿ ಪೌಡರ್ನ ಹಾಕಿ ನೀಟಾಗಿ ಖಾರ ಹಿಡಿಬೇಕು. ಒಂದೊಂದಕ್ಕೂ ನೀಟಾಗಿ ಉಪ್ಪು ಖಾರ ಹಿಡಿದ್ರೆ ಸಾಂಬಾರು ರುಚಿಯಾಗಿರುತ್ತೆ. ನೋಡಿ, ಉಪ್ಪು ಖಾರ ಒಂದೊಂದಕ್ಕೂ ಹಾಕಿ ಈ ಥರ ಮ್ಯಾರಿನೇಟ್ ಮಾಡಿ ಸೈಡಲ್ಲಿ ಇಟ್ಕೋಬೇಕು. ಅಷ್ಟರಲ್ಲಿ ನಾವು ಖಾರಕ್ಕೆ ರೆಡಿ ಮಾಡ್ಕೊಳ್ಳೋಣ. ಬನ್ನಿ, ಮಸಾಲೆಗೆ ಚಕ್ಕೆ, ಲವಂಗ, ಗಸಗಸೆ, ಕಡಲೆ ಇಷ್ಟೂ ಮಸಾಲೆಗೆ ಬೇಕಾಗಿರುವಂಥ ಪದಾರ್ಥ. ಮತ್ತು 3 ಈರುಳ್ಳಿ, 1 ಟೊಮೆಟೊ, ಮತ್ತು ಮುಷ್ಟಿಯಷ್ಟು ಇದು ಹುಣಸೆಹಣ್ಣು, 1 ಗೆಡ್ಡೆ ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಕಾಯಿ ತುರಿ, ಕರಿಬೇವು, ಮತ್ತು ಇದು ಬಂದು ಲಾಸ್ಟಲ್ಲಿ ಒಗ್ಗರಣೆಗೆ ಹಾಕೋಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೀನಿ. ಇದು ಮೇನ್ ಇಂಗ್ರೀಡಿಯೆಂಟು. ನೆಕ್ಸ್ಟು ಬನ್ನಿ, ಬಾಣಲಿಗೆ ಎಣ್ಣೆ ಹಾಕಿ ಈರುಳ್ಳಿನ ನೀಟಾಗಿ ಫ್ರೈ ಮಾಡ್ಕೋಬೇಕು. ಅದ್ರ ಜೊತೆಗೆ ನಾವೇನೇನು ಇಟ್ಕೊಂಡಿದ್ವಿ, ಚಕ್ಕೆ, ಲವಂಗ, ಕಡಲೆ ಮತ್ತು ಬೆಳ್ಳುಳ್ಳಿ, ಇದಿಷ್ಟು ಒಂದಕ್ಕೆ ಗಸಗಸೆ, ಇದಿಷ್ಟು ಹಾಕಿ ನೀಟಾಗಿ ಹುರ್ಕೋಬೇಕು. ನೋಡಿ, ಚಕ್ಕೆ, ಲವಂಗ, ಬೆಳ್ಳುಳ್ಳಿ, ಈರುಳ್ಳಿ, ಗಸಗಸೆ ಇವಿಷ್ಟೇ ಐಟಮು. ಇದಿಷ್ಟು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಷ್ಟೆ. ಅದಾದಮೇಲೆ ಬನ್ನಿ ಮಿಕ್ಸಿ ಜಾರ್ಗೆ ಅದು ಹಾರಕ್ಕೆ ಬಿಡೋಣ. ಟೊಮೆಟೊ ಒಂದು ಬೇಕಂದರೆ ಇನ್ನೂ ಒಂದು ಆ್ಯಡ್ ಮಾಡ್ಕೊಬೋದು, ಚೆನ್ನಾಗಿರುತ್ತೆ. 1 ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಮತ್ತು 1 ಬಟ್ಲಷ್ಟು ಕಾಯಿ ತುರಿ, ಮತ್ತು ನೋಡಿ ಮುಷ್ಟಿಯಷ್ಟು ಏನು ನಾನು ಹುಣಸೆಹಣ್ಣು ಇಟ್ಕೊಂಡಿದ್ದೆ. ಹುಳಿ ಬೇಕು 1.5 kg ಅಂದರೆ ಇಷ್ಟು ಮೆಷರ್ಮೆಂಟಲ್ಲಿ ಹಾಕಬೇಕು. ಎಕ್ಸ್ಟ್ರಾ ನಿಮ್ಮ ಮನೇಲಿ ಫಿಶ್ ಜಾಸ್ತಿ ಇತ್ತು ಅಂದರೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಹಾಕ್ಕೊಳ್ಳಿ. ಸಾಂಬಾರು ಪೌಡ್ರು 1 ಬೌಲ್ ತುಂಬ ಅಂದರೆ ಒಂದು 5 ರಿಂದ 6 ಸ್ಪೂನಷ್ಟು ಸಾಂಬಾರು ಪೌಡರು. ನಿಮ್ಮ ಮನೇಲಿ ಸಾಂಬಾರು ಕ್ವಾಂಟಿಟಿ ಬೇಕು ಅಂದರೆ ಇನ್ನೂ ಸ್ವಲ್ಪ ಪುಡಿ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಇಲ್ಲಾಂದರೆ ಸಪ್ಪೆ ಹೊಡೆಯುತ್ತೆ. ಸಾಂಬಾರು ಆವಾಗಲೇ ಹುರಿದಿರೋ ಅಂಥ ಮಸಾಲೆ ಏನು ಹಾರಿತ್ತು ಅದನ್ನು ಸಹ ಹಾಕಿ ನೋಡಿ, ಈ ಥರ ಅಷ್ಟೂ ಫೈನಾಗಿ ನುಣ್ಣಗೆ ಈ ಥರ ಗ್ರೈಂಡ್ ಮಾಡ್ಕೋಬೇಕು. ಯಾವಾಗಲೂ ಅಷ್ಟೇ, ನಾವು ಯಾವ ರೀತಿ ಸಾಂಬಾರಿಗೆ ಖಾರ ರುಬ್ಕೊಳ್ತೀವಲ್ಲ ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಆದಷ್ಟು ನುಣ್ಣಗೆ ರುಬ್ಕೊಂಡ್ರೆ ಸಾಂಬಾರು ಚೆನ್ನಾಗಾಗುತ್ತೆ. ಬನ್ನಿ, ಅಗ್ಲವಾದ ಪಾತ್ರೆ ಇಟ್ಕೋಬೇಕು. ಅದಕ್ಕೆ ಸ್ವಲ್ಪ ಎಣ್ಣೆ, ಮತ್ತು ನಾವು ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಇಟ್ಕೊಂಡಿದ್ವಲ್ಲ ಅದ್ರ ಜೊತೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಸಹ ಹಾಕಿ ಒಗ್ಗರಣೆಗೆ ಹಾಕಬೇಕು. ಮತ್ತು ನಂತರ ನಾವು ಇದನ್ನು ಚೆನ್ನಾಗಿ ಅಗ್ರಿಸ್ಬೇಕು. ನೀಟಾಗಿ ಅದು ಫ್ಲೇವರ್ ಬಿಟ್ಕೋಬೇಕು. ಈರುಳ್ಳಿ, ಬೆಳ್ಳುಳ್ಳಿ ಅದೆಲ್ಲ ಒಂದು ಘಮ ಬರುತ್ತೆ. ಆ ಘಮ ಬಂದಮೇಲೆ ನಾವೇನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಿ ನೋಡಿ ಮಸಾಲೆ, ಅದನ್ನು ಇದರೊಳಗೆ ಹಾಕಬೇಕು. ಪಾತ್ರೆಗೆ ಹಾಕ್ಕೊಂಡ್ಮೇಲೆ ನೀಟಾಗಿ ಒಂದು ಫೈನಾಗಿ ಮಿಕ್ಸ್ ಕೊಡಿ. ಆ ಏನು ಮಸಾಲೆ ಇದೆ ಅದು ಸ್ವಲ್ಪ ಎಣ್ಣೆಯಲ್ಲಿ ಬಾಡಿದಾಗ ಸ್ವಲ್ಪ ಎಣ್ಣೆ ಬಿಟ್ಟಂಗೆ ಆಗುತ್ತೆ. ಆವಾಗ ಮಸಾಲೆ ಸ್ವಲ್ಪ ಎಣ್ಣೆಲಿ ಫ್ರೈ ಆದಾಗ ತುಂಬ ಚೆನ್ನಾಗಿ ಮಸಾಲೆ ಬ್ಲೆಂಡಾಗಿ ಸಖತ್ತಾಗಿ ಫ್ಲೇವರ್ ಕೊಡುತ್ತೆ. ಅದಾದಮೇಲೆ ನೆಕ್ಸ್ಟು ನಾವು ಮಿಕ್ಸಿ ಜಾರಲ್ಲಿ ಏನಿತ್ತು ಅದನ್ನು ಸಹ ಸ್ವಲ್ಪ ನೀರು ಹಾಕಿ ನೀಟಾಗಿ ಹಾಕ್ಕೊಳ್ಳೋಣ. ನಮ್ಗೆ ನೀರು ಎಕ್ಸ್ಟ್ರಾ ಎಷ್ಟು ಬೇಕೋ ಅಷ್ಟು ನೋಡಿ, ಕ್ವಾಂಟಿಟಿ ಎಷ್ಟು ಬೇಕು ನೋಡಿ ಹಾಕ್ಕೊಳ್ಳಿ. ಮತ್ತು ಕನ್ಸಿಸ್ಟೆನ್ಸಿ ತುಂಬ ತೆಳ್ಳಗೂ ಆಗಿರಬಾರ್ದು, ತುಂಬ ಗಟ್ಟಿ ಇದ್ದರೂ ಚೆನ್ನಾಗಿರಲ್ಲ. ಒಂದು ಮೀಡಿಯಮ್ ಕನ್ಸಿಸ್ಟೆನ್ಸಿ ನೋಡಿ. ನಾನು ಆವಾಗಲೇ ಮೆಷರ್ಮೆಂಟಲ್ಲಿ ಪಾತ್ರೆ ತೋರಿಸ್ತಾ, ಅದರಲ್ಲಿ ಅರ್ಧ ಭಾಗದಷ್ಟು ನಾನು ಹಾಕಿದ್ದೀನಿ. ಅದು 1 ಇಂಚಷ್ಟು ಕುದ್ದಿ ಕಮ್ಮಿ ಆಗಬೇಕು. 1 ಇಂಚಷ್ಟು ಕುದ್ದಿ ಕಮ್ಮಿ ಆದರೆ ಅಷ್ಟರಲ್ಲಿ ಸಾಂಬಾರು ಪರ್ಫೆಕ್ಟಾಗಿ ರೆಡಿಯಾಗಿದೆ ಅಂತ. ನೋಡಿ, ಅಲ್ಲಿ ಕಮ್ಮಿ ಆಗಿದೆ ನೋಡಿ, ನಿಮ್ಮ ಪಾತ್ರೆಯಲ್ಲಿ ನೀಟಾಗಿ ಗೊತ್ತಾಗ್ತಾಯಿದೆ. ಆ ಥರ ಕಮ್ಮಿ ಆದಾಗ ಸಾಂಬಾರು ಚೆನ್ನಾಗಿ ಬೆಂದಿದೆ ಅಂತ. ಬೆಂದಾದಮೇಲೆ ನಾವೇನು ಮ್ಯಾರಿನೇಟ್ ಮಾಡಿ ಫಿಶ್ ಇಟ್ಕೊಂಡಿದ್ವಿ ಅದನ್ನು ಲಾಸ್ಟಲ್ಲಿ ಇದ್ರೊಳಗೆ ಹಾಕಬೇಕು. ಹಾಕಿ ಸಣ್ಣ ಉರಿ ಮಾಡಿಡಬೇಕು. ಸಣ್ಣ ಉರಿ ಮಾಡಿದಾಗ ನೋಡಿ ನೀಟಾಗಿ ಬಬಲ್ ಬರ್ತಾಯಿದೆ ಲೈಟಾಗಿ. ನಾವು ಕ್ಲೋಸ್ ಮಾಡಿಟ್ಟಿದ್ದೀವಿ. ನಾನು ತೆಗೆದ್ಮೇಲೆ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಸಣ್ಣದಾಗಿ ಉರಿ ಮಾಡಿಟ್ಟಾಗ ಈ ಥರ ಎಣ್ಣೆ ಬಬಲ್ಸ್ ಎಲ್ಲ ಬಂದು ಎಣ್ಣೆ ಬಿಟ್ಕೊಳ್ಳುತ್ತೆ ನೋಡಿ. ಕುದಿಯಕ್ಕೆ ಸ್ಟಾರ್ಟ್ ಆಗ್ತಾಯಿದೆ ಅಂಥ ಟೈಮಲ್ಲಿ ಸ್ಟವ್ನ ಆಫ್ ಮಾಡಿಬಿಟ್ಟು ಹಳ್ಳಕ್ಕೆ ಬಿಟ್ಬಿಟ್ರೆ ಒಂದು 2 ಮಿನಿಟ್ಸು ನೀಟಾಗಿ ಮಸಾಲೆ ಎಲ್ಲ ಬ್ಲೆಂಡಾಗಿ ಸಖತ್ತಾಗಿರುತ್ತೆ. ಫಿಶ್ಗಂತೂ ಮಸಾಲೆ ಸಖತ್ತಾಗಿ ಹಿಡಿದಿರುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಬೆಂದಿದೆ. ಸಾಂಬಾರು ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು. ಖಂಡಿತವಾಗ್ಲೂ ನಾನು ಇವಾಗ ಯಾವ ರೀತಿ ಮೆಷರ್ಮೆಂಟ್ ಯಾವ ರೀತಿ ನಾನು ನಿಮಗೆ ತೋರಿಸ್ಕೊಟ್ಟೆ, ಖಂಡಿತವಾಗ್ಲೂ ನೀವು ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ರೆಸಿಪಿ ಅನ್ನೋದನ್ನ ಕಾಮೆಂಟ್ ಮುಖಾಂತರ ತಿಳಿಸ್ಕೊಡಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.